ಫೇಸ್ಬುಕ್ ಲೈವ್ನಲ್ಲಿ ಮಹಿಳೆಯ ತಾಯಿ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿ ತೇಜೋವಧೆ ಮಾಡಿದ್ದಾನೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಮಹಿಳೆಯೊಬ್ಬರು ಅಖಿಲ ಕರ್ನಾಟಕ ವೀರಶೈವ ಪುರೋಹಿತರ ನಿಸ್ವಾರ್ಥ ಸೇವಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮೇಲೆ ಚಪ್ಪಲಿಯಿಂದ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ನಗರದ ಬಜಾರ್ ರಸ್ತೆಯಲ್ಲಿರುವ ಗ್ರಂಥಿಗೆ ಅಂಗಡಿಯಲ್ಲಿ ಈ ಘಟನೆ ನಡೆದಿದ್ದು ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಅಷ್ಟಕ್ಕೂ ಅದೇನು ಅದೆಲ್ಲಿ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ. ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆಯಲ್ಲಿರುವ ಗ್ರಂಥಿಗೆ ಅಂಗಡಿ ಮಾಲೀಕ ಹಾಗೂ ಅಖಿಲ ಕರ್ನಾಟಕ ವೀರಶೈವ ಪುರೋಹಿತ ನಿಸ್ವಾರ್ಥ ಸೇವಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಗಣೇಶ್ ಆರಾಧ್ಯ ಅವರ ಮೇಲೆ ದೇವನಹಳ್ಳಿ ಮೂಲದ ನೇತ್ರ ಎಂಬ ಮಹಿಳೆ ಹಾಗೂ ಅವರ ಕುಟುಂಬಸ್ಥರು ದಿಢೀರ್ ದಾಳಿ ನಡೆಸಿದ್ದಾರೆ. ಇನ್ನು ವೀರಶೈವ ಲಿಂಗಾಯತ ಅರ್ಚಕರ ಸಂಘದ ವಿಚಾರದಲ್ಲಿ ಗಣೇಶ್ ಆರಾಧ್ಯ ಮತ್ತು ನೇತ್ರ ಕುಟುಂಬದ ನಡುವೆ ಕಳೆದ ಹಲವು ದಿನಗಳಿಂದ ಭಿನ್ನಾಭಿಪ್ರಾಯಗಳಿದ್ದು, ಇದೇ ವಿಷಯವಾಗಿ ಸಾಮಾಜಿಕ ಜಾಲತಾಣ ಫೇಸ್ಬುಕ್ನಲ್ಲಿ ಪರ ವಿರೋಧದ ಮಾತಿನ ಸಮರ ನಡೆಯುತ್ತಿತ್ತು. ಹಲವು ಬಾರಿ ಇಬ್ಬರು ಫೇಸ್ಬುಕ್ ಲೈವ್ ಮೂಲಕ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಮಾಡುತ್ತಿದ್ರು ಎನ್ನಲಾಗಿದೆ. ಈ ನಡುವೆ ತನ್ನ ತಾಯಿ ಬಗ್ಗೆ ಫೇಸ್ಬುಕ್ ಲೈವ್ನಲ್ಲಿ ಅವಹೇಳನಕಾರಿ ಪದಗಳನ್ನು ಬಳಸಿ ನಿಂದನೆ ಮಾಡಲಾಗಿದೆ ಎಂದು ಆರೋಪಿಸಿರುವ ನೇತ್ರ ಕುಟುಂಬಸ್ಥರೊಂದಿಗೆ ಗ್ರಂಥಿಗೆ ಅಂಗಡಿಗೆ ತೆರಳಿ ಗಣೇಶ್ ಆರಾಧ್ಯ ಅವರೊಂದಿಗೆ ವಾಗ್ವಾದ ನಡೆಸಿದ್ದಾರೆ. ನನ್ನ ಬಗ್ಗೆ 8 ಹೆಣ್ಣು ಭ್ರೂಣ ಹತ್ಯೆಗಳನ್ನು ಮಾಡಿದ್ದೀನಿ ಅಂತ ಸುಳ್ಳು ಆರೋಪನ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟ. ಅದನ್ನು ನಾನು ಶಾಂತ ಚಿತ್ತದಿಂದ ಇವನೇನೋ ಮೂಲೆಯಲ್ಲಿ ಕೂತ್ಕೊಂಡು ಟಿನ್ ಅಂತ ಮಾತಾಡ್ದ. ನಾನು ಬಂದು ನೇರವಾಗಿ ಏನಪ್ಪ ನನ್ನ ಬಗ್ಗೆ ಹಿಂಗೆ ಮಾತಾಡಿದ್ಯಾ ಸರಿನಾ ಅಂತ ಕೇಳೋಕೆ ಬಂದರೆ ಯಾವಳ ನೀನು ಕೇಳೋಕೆ ನಾನು ಅಂದ್ಬಿಟ್ಟು ದಡ ಅಂತ ಓಡ್ಬಿಟ್ಟ. ಹೋದ್ಮೇಲೆ ಪೊಲೀಸ್ ಅವ್ರನ್ನ ಕರ್ಕೊಂಡು ಬಂದ. ಅವ್ರೇನಂದ್ರು ಇಲ್ಲೇನು ಮಾಡಬಾರ್ದಮ್ಮ ಬನ್ನಿ ಸ್ಟೇಷನ್ಗೆ ಹೋದ್ರು. ನಾವು ಸಾವಧಾನದಿಂದ ಹೋಗ್ಬಿಟ್ಟು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಿದ್ದೀವಿ. ಮತ್ತೊಂದು ಲೈವ್ ಬಿಟ್ಟವನೆ ಬಂದರು, ಓಡ್ಬಿಟ್ರು ಪೊಲೀಸ್ ಅವ್ರಿಗೆ ಎತ್ತಾಕೊಂಡು ಹೋಗ್ಬಿಟ್ರು. ನೀವು ಕರೆಕ್ಟಾಗಿ ನಿಮ್ಮಪ್ಪನ ಪಕ್ಕದಲ್ಲೇ ಈ ನಾಯಿ ಇವನು ತಿಟ್ಟೆ ಮಾಡ್ಬೇಕಂತಾನೆ ಬಂದಿದ್ದು. ನಾನು ನನ್ನ ಬಗ್ಗೆ ಮಾತಾಡಿದಾಗ್ಲೂ ನಾನು ಏನೋ ಹೋಗ್ಲಿ ಪಾಪ ಅಂತ ಸಮಾಧಾನದಿಂದ ಕೆಳಗೆ ಬಂದಿದ್ದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ನೋಡ್ತಾರೆ. ಇವ್ರು ಬಂದು ಕೇಳಿ ನನ್ನ ಸಮಾಧಾನ ಮಾಡಿ 4 ಮೂಲೆ ಗೋಡೆಯಲ್ಲಿ ಸಂಕ್ಷಿಪ್ತವಾಗಿ ಮುಗಿಸ್ಬಿಡ್ತಾರೆ. ನನ್ನ ತಾಯಿ ಮಾನ ಹರಣ ಮಾಡಿದಾನಲ್ಲ, ನಾವು ಒಬ್ಬೊಬ್ಬನಿಗೆ ಹುಟ್ಟಿರೋದು, ಅರ್ಥ ಆಯ್ತಾ? ಆ ವಿಷಯನ ಪೊಲೀಸರಲ್ಲ ನಾನು ಇತ್ಯರ್ಥ ಮಾಡಬೇಕು. ನನ್ನ ಮರ್ಯಾದೆ ಹೋಗಿರೋದಿಲ್ಲ. ವಾಗ್ವಾದ ತಾರಕಕ್ಕೇರಿದ ವೇಳೆ ನೇತ್ರ ಚಪ್ಪಲಿಯಿಂದ ಹಲ್ಲೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆಯ ವೇಳೆ ಸ್ಥಳದಲ್ಲಿದ್ದ ಟ್ರಾಫಿಕ್ ಪೊಲೀಸರು ಮಧ್ಯಪ್ರವೇಶಿಸಿ ಗಲಾಟೆಯನ್ನ ಶಮನಗೊಳಿಸಿದ್ದಾರೆ. ಬಳಿಕ ಎರಡೂ ಕಡೆಯವರನ್ನ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸಲಾಗಿದೆ. ನನ್ನ ತಮ್ಮವರು ಇವ್ರ ಯಜಮಾನರೆಲ್ಲ ಸಂಘ ಕಟ್ಕೊಂಡಿದ್ದಾರೆ. ಆ ಸಂಘದಲ್ಲಿ ಅವ್ರಿಗೇನೋ ಬಂದಿದೆ ಸಮಸ್ಯೆ, ಅವ್ರು ಅಷ್ಟರಲ್ಲೇ ಇರಬೇಕು. ನನ್ನ ತಂಗಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾರೆ. ಮಕ್ಕಳನ್ನೇನೋ ಅಬೋಷನ್ ಮಾಡ್ತಿದ್ದಾಳೆ, ಹಂಗೆ ಹಿಂಗೇನೋ ಅವ್ನು ಮೋಹನ್ ಏನೋ ಅದ್ರ ಬಗ್ಗೆ ಒಪ್ಕೊಂಡಿಲ್ಲ ಅಂತ ಅದು ಪ್ರೂವ್ ಮಾಡ್ಬೇಕು ಸರ್. ಅವರು ಅದನ್ನು ಕೇಳಕ್ಕೆ ನೆನ್ನೆ ಬಂದರೆ ಕೆಟ್ಟದಾಗೆಲ್ಲ ಮಾತಾಡಿ ಓಡೋಲ್ಟೋದ. ಸರಿ ಆಯಿತು, ಪೊಲೀಸವ್ರು ಬಂದರು. ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಇತ್ಯರ್ಥ ಮಾಡ್ಕೊಳ್ರಮ್ಮ ಅಂತಂದರು. ಸರಿ ಸರ್ ಆಯಿತು ಅಂತೇಳಿ ಅವ್ರ ಮಾತು ಕೇಳ್ಕೊಂಡು ನಾವು ಹೊರಟೋದ್ವಿ. ಏನೂ ಮಾತಾಡಿಲ್ಲ. ಪೊಲೀಸ್ ಕಾನೂನಕ್ಕೆ ನಾವು ಬದ್ಧರಾಗಬೇಕು ಅಂತ. ಅಲ್ಲಿ ಹೋದ್ಮೇಲೆ ಸುಮ್ಮನೆ ಇರಬೇಕಲ್ಲ ಸರ್. ಮತ್ತೆ ಲೈವ್ ಪೊಲೀಸರು ಒದ್ದು ಎಳ್ಕೊಂಡು ಹೋದ್ರು. ಅವ್ರನ್ನೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ನಾವು NCR ಆಗಿದೆ. ನಿನ್ನೆ ನಾವು ಸಂಜೆ 6 ಗಂಟೆಗೆ ಹೋಗಿರೋದು. ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬೆಳಗ್ಗೆ ಒಂದ್ಸತಿ ಹೋಗಿದ್ದೀವಿ. ಅಲ್ಲಿ ಮತ್ತೆ ರಿಪೋರ್ಟ್ ಕೇಳಿದ್ರಿ, ಎಲ್ಲಿ ಸರ್ ಫೋನ್ ಮಾಡಿದ್ರು, ಪಾಪ ಇವ್ರಿಗೆ ಫೋನ್ ಮಾಡಿದ್ರು. ಇವ್ರು ಸಂಜೆ ಇವರು VIP ಇವರು 5 ಗಂಟೆ ತನಕ ನಾವು ಸಿಕ್ಕಲ್ಲ ಅಂತಂದ್ರು.
ಅದ್ರ ಮಧ್ಯದಲ್ಲಿ ತಿರ್ಗಾ ಲೈವ್ ಬಂದು ಬಿಡ್ತಾ ಹೋಗೋದು ಹೆಣ್ಮಕ್ಳ ಬಗ್ಗೆ. ನಮ್ಮ ಅಮ್ಮನ ಬಗ್ಗೆ ಮಾತಾಡಿದಾನೆ ಸರ್, ನನಗೂ ತಾಯಿನೇ ಅವರು, ಸ್ವಂತ ತಾಯಿನೇ. ನಿನ್ನ ಗಂಡನ ಪಕ್ಕದಾಗ ಮಲ್ಕೊಂಡು ಹುಡ್ಸಿದ್ಯಾ ಇಲ್ಲ ಇನ್ಯಾರ ಪಕ್ಕದಾಗ ಹುಡ್ಸಿದ್ಯಾ ಅಂತ ಕೇಳ್ತಾನಲ್ಲ, ಈ ಮಾತಿಗೆ ನಾವು ಅವ್ರಿಗೆ ಉತ್ತರ ಕೊಡ್ಲೇಬೇಕು ಸರ್. ಅವ್ನು ನಾವು ಎಳ್ಕೊಂಡು ಹೋಗ್ಲೇಬೇಕು ಸ್ಟೇಷನ್ಗೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆ ಮುಂದಿನ ಕ್ರಮ ಕೈಗೊಳ್ಳುತ್ತಿದೆ. ಆದ್ರು ಅಂತೇಳಿ ರಾಜ್ಯ ವೀರಶೈವ ಲಿಂಗಾಯತ ಅರ್ಚಕ ಬೋಧಕ ಸಂಘವನ್ನು ಕಟ್ಕೊಂಡಿದ್ದೀವಿ. ಕೆಲವು ದಿನಗಳಿಂದ ಈ ಸಂಘದಲ್ಲಿ ನಮ್ಮಲ್ಲೇ ಇರ್ತಕ್ಕಂಥ ಏನು ನಾವು ಸದಸ್ಯತ್ವ ಪಡೆದೇ ಇದ್ದರೂ ಕೂಡ ಒಬ್ಬ ವ್ಯಕ್ತಿಯನ್ನು ಏನು ಇಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ, ಅವರ ಮಗ ಮತ್ತು ಅವರ ಅಣ್ಣ ತಮ್ಮ ಶಿವಕುಮಾರ್ ಅಲಿಯಾಸ್ ಅಗೋರಿ ಶಿವ ಅಂತ ಅಂದ್ಬಿಟ್ಟು ಅವನನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ವಿ. ಮಾಡಿದ ನಂತರ ಸಂಘದಲ್ಲಿ ಯಾವುದು ಒಳ್ಳೆ ಕೆಲಸಗಳು ಮಾಡಿದೆ, ಅವನು ಸಂಘನ ದುರುಪಯೋಗ ಪಡಿಸ್ಕೊಳಕ್ಕೆ ಇದು ಮಾಡಿದೆ. ಅದಕ್ಕೆ ನಾವು ಅವನು ತೆಗೆದ ನಂತರ ಅದನ್ನು ಜೀರ್ಣ ಮಾಡ್ಕೊಳಕ್ಕಾಗದೆ ಏನು ಅವನು ಲೀಗಲ್ಲಾಗಿ ಹೋಗಬೇಕು, ಅದನ್ನು ಹೋಗದೆ ನಮ್ಮ ಕುಟುಂಬದಲ್ಲಿ ಜಮೀನು ವ್ಯಾಜ್ಯಗಳು ನಡೀತಾ ಇತ್ತು. ಆ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಊರಲ್ಲಿ ಬಂದು ನಮ್ಮ ಮನೆಗೆ ಅತಿಕ್ರಮಣ ಪ್ರವೇಶ ಮಾಡಿ ಅಲ್ಲಿ ನಮ್ಮ ತಾಯಿ ಅತ್ತಿಗೆ ಅಲ್ಲಿ ವಿಡಿಯೋಗಳು ಮಾಡಿಬಿಡೋದು, ನಮ್ಮ ಜಮೀನಿಗೆ ಹೋಗಿ ನಮ್ಮ ತಂದೆ ಸಮಾಧಿಗಳ ಹತ್ರ ಹೋಗಿ ವಿಡಿಯೋಗಳು ಮಾಡಿಬಿಡೋದು, ನನ್ನ ವಿರುದ್ಧ ಕೆಟ್ಟದಾಗಿ ಪ್ರಚಾರ ಮಾಡಿ ವಿಡಿಯೋಗಳು ಮಾಡೋದು ಎಲ್ಲ ಮಾಡ್ತಿದ್ದಾರೆ. ಅಲ್ಲ, ಇವ್ರು ನಮ್ಮವರೇ, ದೂರದ ಸಂಬಂಧಿಕರೇ. ಹಾಂ, ನಮ್ಮ ಜನಾಂಗದವರೇ, ದೂರದ ಸಂಬಂಧಿಕರೇ. ಇದ್ರ ಜೊತೆ ಏನು ಅವನು ಶಿವಕುಮಾರ್ ಅಂತಿದ್ದಾನೆ, ಆ ಅಕ್ಕ ತಂಗಿರು ಇಬ್ಬರು ಕೊಟ್ಟಿದ್ದಾನೆ. ತಂಗಿ ಯಜಮಾನರು ಮೋಹನ ಅಂತಂದ್ಬಿಟ್ಟು ಅವನು ಈ ಇಬ್ಬರು ಅವನಿಗೆ ಮಕ್ಕಳಿದ್ದಾರೆ. ಒಬ್ಬರು ವಿಶೇಷ ಚೇತನ ವ್ಯಕ್ತಿ, ಒಬ್ಬರು ಮಗಳಿದ್ದಾರೆ. ಅದಾದ ನಂತರ ಇನ್ನೊಬ್ಬ ಗಂಡ್ಮವಾಗಿದ್ದಾನೆ. ಇದಕ್ಕೆ ಮಧ್ಯೆ ಅವರು ಯಾವುದೋ ಒಂದು ಮಗುವನ್ನು ಭ್ರೂಣಲಿಂಗ ಅಲ್ಲ ಇಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಅಂದರೆ ಈ ಸಂಘದ ಹೆಸರಿನಲ್ಲಿ ನಾನು ಹಣ ದುರುಪಯೋಗ ಪಡಿಸ್ಕೊಂಡು ಅಂಗಡಿ ಮಾಡಿದ್ದೀನಿ, ಸಂಘದ ಹೆಸರಿನಲ್ಲಿ ನಾನು ಹಣವನ್ನು ಸುಮಾರು 16 ಲಕ್ಷ ಹಣವನ್ನು ಕೊಳ್ಳೆ ಹೊಡೆದು ಈ ಅಂಗಡಿ ಮಾಡಿದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಬಂದು ಅಪಪ್ರಚಾರ, ಇದು ಒಂದಲ್ಲ, ಇದು ಮೂರನೇ ಬಾರಿ ಇದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಹಾಂ, ನಾವು ಏನಾದರೂ ಆ ಥರ ತಪ್ಪು ಮಾಡಿದ್ರೆ ಇಲ್ಲ ಸರ್. ವಿಡಿಯೋ ಅಂತಂತಂದರೆ ಅವರು ಯಜಮಾನ್ರ ಬಗ್ಗೆ ಮಾತಾಡಬೇಕಾದ್ರೆ ಏನು ಅದನ್ನು ಹೇಳಿದರು, ಈ ಥರ ಭ್ರೂಣಲಿಂಗ ಪತ್ತೆ ಮಾಡಿದ್ದಾರೆ ಅಂತಂದ್ಬಿಟ್ಟು ಅದನ್ನು ನಾನು ಹೇಳಿದ್ದೆ. ಅದನ್ನು ಅರ್ಥೈಸ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ಒಟ್ಟಾರೆ ಸಾಮಾಜಿಕ ಜಾಲತಾಣದಲ್ಲಿ ಆರಂಭವಾದ ಮಾತಿನ ಸಮರ ನೇರವಾಗಿ ಹಲ್ಲೆ ಮತ್ತು ಗಲಾಟೆಗೆ ಕಾರಣವಾಗಿರುವುದು ಇದೀಗ ಚಿಕ್ಕಬಳ್ಳಾಪುರದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.